ಖಮೇನಿಗೂ ಕೆಡ್ಡ ತೋಡ್ತಿದೆಯಾ ಇಸ್ರೇಲ್? ಇರಾನ್ ಜನರಿಗೆ ಶೀಘ್ರ ಸ್ವಾತಂತ್ರ್ಯ ಎಂದ ನೆತನ್ಯಾಹು. ಆಂತರಿಕ ಕದನ, ಪರ್ಷಿಯನ್ ಶ್ರೇಷ್ಠತೆ, ಇರಾನ್ ಕ್ರಾಂತಿ. ಮಿಡಲ್ ಈಸ್ಟ್ನಲ್ಲಿ ಈಗ ಭಯಾನಕ ರಾಜಕೀಯ. ನಮಸ್ಕಾರ ಸ್ನೇಹಿತರೆ. ಇರಾನ್ನ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಖಾಮೆನೆ ಆಡಳಿತ ಅಂತ್ಯವಾಗುತ್ತಾ? ಖಾಮೆನೆಯನ್ನ ಇಸ್ರೇಲ್ ಹತ್ಯೆ ಮಾಡುತ್ತಾ? ಇಂಥ ಒಂದು ಅನುಮಾನ ಮತ್ತು ಸಂಚಲನಕ್ಕೆ ಕಾರಣವಾಗಿರೋದು ಖುದ್ದು ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಹುರ ಹೇಳಿಕೆ. ಇಸ್ರೇಲ್ ಮತ್ತು ಇಸ್ಲಾಮಿಕ್ ಗುಂಪುಗಳ ಕಾದಾಟದ ನಡುವೆ ಹೆಜ್ಬುಲ್ಲಾ ಹಾಗೂ ಹಮಾಸ್ ಎರಡೂ ಗುಂಪಿನ ಮುಖ್ಯಸ್ಥರ ಹತ್ಯೆ ಮಾಡಿದ ಇಸ್ರೇಲ್ ಇರಾನ್ ಆಡಳಿತಕ್ಕೆ ಇಂಥ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದೆ. ಶೀಘ್ರದಲ್ಲಿ ಇರಾನ್ ಜನರಿಗೆ ಮುಕ್ತಿ ಕೊಡಿಸ್ತೀವಿ, ಇರಾನ್ ಜೊತೆಗೆ ನಾವಿದ್ದೀವಿ ಅಂತ ಇಸ್ರೇಲ್ ಪ್ರಧಾನಿ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಖಾಮೆನೆನ ಅಂತ್ಯಕ್ಕ ಅಥವಾ ಇಸ್ರೇಲ್ ಇರಾನ್ ಹೊಸ ಯುದ್ಧಕ್ಕ ಅನ್ನೋ ಆತಂಕಕ್ಕೂ ಕಾರಣ ಆಗಿದೆ. ಹಾಗಿದ್ರೆ ಇರಾನ್ನಲ್ಲಿ ಇಸ್ರೇಲ್ ಅಧಿಕಾರವನ್ನ ಬದಲಾಯಿಸಿಬಿಡುತ್ತಾ? ರೆಜಿಮ್ ಚೇಂಜ್ ಮಾಡಿಬಿಡುತ್ತಾ? ಇಸ್ರೇಲ್ ಪ್ರಧಾನಿ ಇರಾನ್ಗೆ ಕೊಟ್ಟಿರುವ ಭಯಾನಕ ಸಂದೇಶ ಏನು? ಖಾಮೆನೆನ ಹತ್ಯೆ ಮೂಲಕ ಇಸ್ರೇಲ್ ಸಾಧಿಸೋಕೆ ಹೊರಟಿರೋದೇನು? ಒಂದು ವೇಳೆ ಹಾಗೇನಾದರೂ ಆಗಿಬಿಟ್ರೆ ಜಗತ್ತಿನ ಮೇಲೆ ಏನು ಪರಿಣಾಮ ಆಗುತ್ತೆ? ಬನ್ನಿ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಶೀಘ್ರದಲ್ಲೇ ಒಳ್ಳೆ ದಿನ, ಇರಾನ್ ಜನರಿಗೆ ನೆತನ್ಯಾಹು ಮೆಸೇಜ್. ಸ್ನೇಹಿತರೆ, ಹೇಗೆ ನಮ್ಮಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ ರಾಷ್ಟ್ರವನ್ನ ಉದ್ದೇಶಿಸಿ ಮಾತನಾಡ್ತಾರೋ ಅದೇ ರೀತಿ ಇರಾನ್ ಜನರನ್ನ ಉದ್ದೇಶಿಸಿ ಇಸ್ರೇಲಿ ಪ್ರಧಾನಿ ಹೇಳಿಕೆಯನ್ನ ಕೊಟ್ಟಿದ್ರು. ಅವರ ಒಂದೊಂದು ಮಾತು ಕೂಡ ಇರಾನ್ ಮತ್ತು ಖಾಮೆನೆ ಆಡಳಿತದಲ್ಲಿ ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ. ನಾನು ಇರಾನಿಗರೊಂದಿಗೆ ಯಾವುದೇ ಮುಚ್ಚುಮರೆ ಇಲ್ಲದೆ ಮಾತನಾಡ್ತೀನಿ. ಪ್ರತಿದಿನ ಖಾಮೆನೆ ಆಡಳಿತ ಲೆಬನಾನ್ ಮತ್ತು ಗಾಜಾವನ್ನ ರಕ್ಷಿಸೋ ಬಗ್ಗೆನೇ ಇರುತ್ತೆ. ಅದೇ ಹೆಸರಲ್ಲಿ ನಿಮ್ಮನ್ನ ಕತ್ತಲೆಗೆ ನೂಗ್ತಾ ಇದೆ. ನಾವು ನಮ್ಮ ಜನರ ರಕ್ಷಣೆಗೆ ಏನು ಬೇಕಾದರೂ ಮಾಡ್ತೀವಿ. ಆದರೆ ಖಾಮೆನೆ ಆಡಳಿತಕ್ಕೆ ನಿಮ್ಮ ಮೇಲೆ, ಅದು ಶ್ರೇಷ್ಠ ಪರ್ಷಿಯನರ ಮೇಲೆ ಕಾಳಜಿ ಇದೆಯಾ? ಇರಾನ್ ಆಡಳಿತ ನಿಜವಾಗಿಯೂ ನಿಮ್ಮ ಮೇಲೆ ಕಾಳಜಿ ಹೊಂದಿದ್ರೆ ಮಿಡಲ್ ಈಸ್ಟ್ನಲ್ಲಿ ಯುದ್ಧ ನಡೆಸೋಕೆ ಬಿಲಿಯನ್ ಡಾಲರ್ ಹಣವನ್ನು ಖರ್ಚು ಮಾಡೋ ಬದಲಾಗಿ ಅದನ್ನು ನಿಮ್ಮೆಲ್ಲರ ಜೀವನ ಕಟ್ಟಿಕೊಡೋ ಬಗ್ಗೆ ಅವರು ಚಿಂತಿಸ್ತಾ ಇದ್ರು. ಅದೇ ಹಣವನ್ನು ನಿಮ್ಮ ಅಭಿವೃದ್ಧಿಗೆ, ಮಕ್ಕಳ ಶಿಕ್ಷಣಕ್ಕೆ, ನಿಮ್ಮ ಆರೋಗ್ಯಕ್ಕೆ, ವಸತಿಗೆ, ಮೂಲಸೌಕರ್ಯಕ್ಕೆ, ನಿಮ್ಮ ಕುಡಿಯೋ ನೀರಿಗೆ ಖರ್ಚು ಮಾಡ್ತಾ ಇದ್ರು. ಎಷ್ಟು ಚೆನ್ನಾಗಿರ್ತಿತ್ತು ಹಂಗೆ ಮಾಡಿದ್ರೆ. ಆದರೆ ಖಾಮೆನೆ ಆಡಳಿತ ಅದನ್ನು ಮಾಡಲಿಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ಆ ದಿನ ಶೀಘ್ರ ಬರುತ್ತೆ. ನೀವು ಅಂದುಕೊಂಡಿದ್ದಕ್ಕಿಂತ ಬೇಗ ಇರಾನ್ ಸ್ವತಂತ್ರವಾಗುತ್ತೆ. 5 ಖಂಡಗಳಲ್ಲಿ ಹರಡಿರೋ ಆ ಉಗ್ರ ಬೇರುಗಳು ನಾಶವಾಗ್ತವೆ. ಇರಾನ್ ಹಿಂದೆಂದೂ ಕಂಡರಿಯದ ಅಭಿವೃದ್ಧಿಯನ್ನು ಸಾಧಿಸುತ್ತೆ. ಹೂಡಿಕೆ ಬರುತ್ತೆ, ಟೂರಿಸಂ ಇಂಪ್ರೂವ್ ಆಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ನಮ್ಮ 2 ಪ್ರಾಚೀನ ಜನರು ಅಂದರೆ ಯಹೂದಿಗಳು ಮತ್ತು ಪರ್ಷಿಯನ್ನರು ಶಾಂತಿಯಿಂದ ಇರ್ತಾರೆ. ನಿಮಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಆದರೆ ಒಂದು ಗುಂಪು ನಿಮ್ಮ ಕನಸುಗಳನ್ನು, ನಿಮ್ಮ ನಂಬಿಕೆಯನ್ನು ಹಾಳು ಮಾಡ್ತಾ ಇದೆ. ಅದನ್ನಾಗೋಕೆ ಬಿಡಬೇಡಿ. ನನಗೆ ಗೊತ್ತು ನೀವು ಹಮಾಸ್ ಮತ್ತು ಹೆಜ್ಬುಲ್ಲಾಗಳನ್ನು ಸಪೋರ್ಟ್ ಮಾಡಲ್ಲ. ನಿಮ್ಮ ನಾಯಕರು ಆ ಕೆಲಸ ಮಾಡ್ತಿದ್ದಾರೆ. ಆದರೆ ಇಸ್ರೇಲ್ ನಿಮ್ಮ ಜೊತೆಗಿದೆ, ನಿಮಗೆ ಉತ್ತಮ ಭವಿಷ್ಯ ಇದೆ. ಹೀಗಂತ ಇಸ್ರೇಲಿ ಪ್ರಧಾನಿ ಕೊಟ್ಟಿರೋ ಹೇಳಿಕೆ ಅದು ನೆತನ್ಯಾಹು. ಅಂದರೆ ನೇರವಾಗಿ ಖಾಮೆನೆ ಆಡಳಿತವನ್ನು ಕಿತ್ತು ಒಗಿತೀವಿ, ಶೀಘ್ರದಲ್ಲಿ ಏನೋ ನಡೆಯುತ್ತೆ, ಅಧಿಕಾರದಲ್ಲಿರೋರ ಬದಲಾವಣೆ ಆಗುತ್ತೆ ಅನ್ನೋ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇಸ್ರೇಲ್ ಏನು ಮಾಡ್ಬೋದು? ಯಾಕೆ ಇಸ್ರೇಲಿ PM ಈ ರೀತಿ ದಿಢೀರ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ? ಇರಾನ್ ನಾಗರಿಕರನ್ನು ಉದ್ದೇಶಿಸಿ ಇಸ್ರೇಲಿ PM ಯಾಕೆ ಮಾತನಾಡ್ತಿದ್ದಾರೆ? ಅದನ್ನು ನೋಡೋಕ್ಕೂ ಮುಂಚೆ ಸ್ನೇಹಿತರೆ, ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಗ್ರೋತ್ ಸ್ಕೂಲ್ ಬಗ್ಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಈಗ ಇಸ್ರೇಲ್ ಜಗತ್ತಲ್ಲೇ ಮುಂದುವರೆದಿರೋ ರಾಷ್ಟ್ರ, ಆಕಾರದಲ್ಲಿ ಚಿಕ್ಕದಾಗಿದ್ರು ತನಗಿಂತ 75 ಪಟ್ಟು ದೊಡ್ಡ ಇರೋ ಇರಾನನ್ನು ಹೊಡಿತೀನಿ ಅಂತ ಹೇಳುತ್ತೆ. ಕಾರಣ ಅವರ ಟೆಕ್ನಾಲಜಿ. ಈ ಟೆಕ್ ಯುಗದಲ್ಲಿ ಇರಾನ್ನ ಅಣು ವಿಜ್ಞಾನಿಯನ್ನ ಇಸ್ರೇಲ್ AI ಯೂಸ್ ಮಾಡಿಕೊಂಡು ರೋಡ್ ಸೈಡಲ್ಲಿ ಹೊಡೆದು ಹಾಕಿತ್ತು. ಈ ರೀತಿ ದೇಶದ ರಕ್ಷಣೆಗೆ ಮಾತ್ರ ಅಲ್ಲ, ಸಾಕಷ್ಟು ಕಡೆ ಇಸ್ರೇಲ್ ಈ ರೀತಿ ಟೆಕ್ನಾಲಜಿ ಬಳಸುತ್ತೆ. ಕೃಷಿ, ಕೈಗಾರಿಕೆ ಹಾಗೂ ಸರ್ವಿಸ್ ಸೆಕ್ಟರ್ನಲ್ಲೂ ಕೂಡ ಅಪಾರವಾದ AI ಅನ್ನು ಬಳಸುತ್ತೆ. ಅದೇ ರೀತಿ ಒಬ್ಬ ವ್ಯಕ್ತಿಯಾಗಿ ನಾವು ಕರಿಯರ್ನಲ್ಲಿ ಗ್ರೋ ಆಗಬೇಕು ಅಂತ ಇದ್ರೆ ಈಗಿನ ಕಾಲದಲ್ಲಿ AI ಬಗ್ಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ. ನಿಮಗೇನಾದರೂ AI ಟೂಲ್ಸ್ ಕಲಿಯೋ ಆಸಕ್ತಿ ಇದ್ರೆ ಗ್ರೋತ್ ಸ್ಕೂಲ್ನ 3 ಗಂಟೆಗಳ ಉಚಿತ ಮೆಗಾ AI ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡೋ ಅವಕಾಶ ಸಿಗ್ತಾ ಇದೆ. ಆಗಲೇ ಹೇಳಿದ ಹಾಗೆ ಇದು AI ಯುಗ. AI ಟೂಲ್ಸ್ ಗೊತ್ತಿರೋರು ಜಾಬ್ ಮಾರ್ಕೆಟ್ನಲ್ಲಿ ಸಿಂಹ ಪಾಲು ಪಡ್ಕೊಳ್ತಿರೋ ಟೈಮ್ ಇದು. ಗೂಗಲ್, ಅಮೆಜಾನ್ ಅಂತ ದೈತ್ಯ ಕಂಪನಿಗಳೇ ಸಾಲು ಲೇ ಆಫ್ ಮಾಡ್ತಿರೋ ಟೈಮ್. AI ಯೂಸ್ ಮಾಡ್ತೀವಿ ನಾವು ಅಂತ. ಪೇಟಿಎಂನ ವಿಜಯ್ ಶೇಖರ್ ಶರ್ಮಾ ರೀಸೆಂಟ್ ಆಗಿ ನಮ್ಮ ಕಂಪನಿಯ ಪ್ರಾಫಿಟ್ ಜಾಸ್ತಿ ಮಾಡ್ಕೊಳ್ಳೋಕೋಸ್ಕರ ವರ್ಕ್ ಫೋರ್ಸ್ ಕಮ್ಮಿ ಮಾಡಿ AI ಬಳಕೆ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಅಂದ್ರೆ AI ಗೊತ್ತಿರೋ ಕೆಲವು ಜನರಿಗೆ ಒಳ್ಳೆ ಸ್ಯಾಲರಿ ಸಿಗುತ್ತೆ ಮುಂದೆ ಅಂತ ಅರ್ಥ. ಆ 1% ಜನರಲ್ಲಿ ನೀವು ಒಬ್ಬರಾಗ್ಬೋದು.
ಅದರಲ್ಲೂ ಕೂಡ ಮಸ್ತ್ ಮಗ ವೀಕ್ಷಕರಿಗಾಗಿ ಗ್ರೋತ್ ಸ್ಕೂಲ್ ವಿಶೇಷ ಆಫರ್ ಅನ್ನು ತಂದಿದೆ. ಮೊದಲ 1500 ಜನರಿಗೆ ಈ ಲಿಂಕ್ ಮೂಲಕ ಹೋದವರಿಗೆ ಫ್ರೀ ಸಿಗುತ್ತೆ. ಸುಮಾರು 20+ AI ಟೂಲ್ ಹಾಗೂ ಚಾಟ್ GPT ಟ್ರಿಕ್ಗಳ ಬಗ್ಗೆ ಮಾಹಿತಿ ಕೊಡಲಾಗುತ್ತೆ. ಮೈಕ್ರೋಸಾಫ್ಟ್ ಎಕ್ಸೆಲ್ನ ಕಾಂಪ್ಲೆಕ್ಸ್ ಡೇಟಾವನ್ನು 5 ನಿಮಿಷದಲ್ಲಿ ಸಾಲ್ವ್ ಮಾಡೋ ಟ್ರಿಕ್ ತಿಳ್ಕೋಬಹುದು. ಪರ್ಸನಲ್ ಬ್ರ್ಯಾಂಡಿಂಗ್, ವಿಡಿಯೋ ಎಡಿಟಿಂಗ್, ಬಿಸ್ನೆಸ್ ಸ್ಟ್ರಾಟಜಿಗಳನ್ನು ಕೂಡ ಕಲಿಬಹುದು. ನಿಮ್ಮ ಕರಿಯರ್ ಗ್ರೋತ್ಗೆ ಬೂಸ್ಟ್ ಸಿಗಬಹುದು. ಸ್ಕಿಲ್ಗಳನ್ನು ಕಲಿತ್ರೆ ನಿಮ್ಮ ಸ್ಯಾಲ್ರಿ ಕೂಡ ಜಾಸ್ತಿ ಆಗ್ಬೋದು. ನೀವು ಟೆಕ್ನಾಲಜಿ, ಸೇಲ್ಸ್, ಮಾರ್ಕೆಟಿಂಗ್, HR, ಆಪರೇಷನ್ ಸೇರಿ ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ನಿಮಗೆ ಹೆಲ್ಪ್ ಆಗುವಂತಹ ಕೋರ್ಸ್ಗಳಿವೆ. AI ಎನೇಬಲ್ಡ್ ಕೋರ್ಸ್ಗಳಿವೆ. ಈಗ ಆಲ್ರೆಡಿ 10 ಲಕ್ಷಕ್ಕಿಂತ ಅಧಿಕ ಜನ ಗ್ರೋತ್ ಸ್ಕೂಲ್ನ ಕೋರ್ಸಸ್ ತಗೊಂಡಿದ್ದಾರೆ. ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋ ಕೆಳಗಡೆ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಮಾತ್ರ ಇರುತ್ತೆ. ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ಎರಡೂ ಕಡೆ ಈ ಲಿಂಕ್ ಇರುತ್ತೆ. ಆಸಕ್ತರು ಕ್ಲಿಕ್ ಮಾಡೋ ಮೂಲಕ ಇದರ ಲಾಭವನ್ನು ಪಡ್ಕೋಬಹುದು. ಆಗಲೇ ಹೇಳಿದ ಹಾಗೆ mastmaga.comನ ಮೊದಲ 1,500 ವೀಕ್ಷಕರಿಗೆ ಈ ವಿಡಿಯೋ ನೋಡ್ತಿರೋರಿಗೆ ಇದು ಫ್ರೀ ಇರುತ್ತೆ. ಆಮೇಲೂ ಕೂಡ ಅಫೋರ್ಡೆಬಲ್ ಪ್ರೈಸಸ್ನಲ್ಲೇ ಇದನ್ನು ಲೇಟಾಗಿ ಹೋದವರು ಅಪ್ಲೈ ಮಾಡಿ ಕೋರ್ಸ್ ಮಾಡಬಹುದು. ಯಾವುದಕ್ಕೂ ಕೂಡ ವಿಡಿಯೋ ಕೆಳಗಿರೋ ಲಿಂಕನ್ನು, ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಾಮೆಂಟ್ ನಲ್ಲಿರೋ ಲಿಂಕ್ ಅನ್ನ ಮಿಸ್ ಮಾಡದೆ ಈ ಕೂಡಲೇ ಚೆಕ್ ಮಾಡಿ. ಖಾಮೆನೆಯನ್ನ ಹತ್ಯೆ ಮಾಡುತ್ತಾ ಇಸ್ರೇಲ್. ಸ್ನೇಹಿತರೆ, ಯಾವುದೇ ಒಂದು ದೇಶ ಮತ್ತೊಂದು ದೇಶದ ನಾಯಕನನ್ನ ಹತ್ಯೆ ಮಾಡೋದು ವಾಸ್ತವಕ್ಕೆ ತುಂಬಾ ದೂರ. ಮಾಡಿದ್ರೆ ಯುದ್ಧಗಳೇ ಆಗ್ತವೆ. ಸಿರಿಯಾದ ಬಶರ್, ಕ್ಯೂಬಾದ ನಾಯಕರು, ಕೊರಿಯಾದ ಕಿಮ್ ಇವ್ರನ್ನೆಲ್ಲ ಅಮೆರಿಕ ಇನ್ನೂ ಹಾಗೆ ಬಿಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಆ ನಂತರ ಆಗೋ ಪರಿಣಾಮಗಳ ಭಯ. ಹೀಗಾಗಿ ಇರಾನ್ನಲ್ಲಿ ಭದ್ರವಾಗಿ ಕೂತಿರೋ ಖಾಮೆನೆಯನ್ನ ಹತ್ಯೆ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಆದರೆ ಇಸ್ರೇಲ್ ಈ ಪ್ರಯತ್ನಕ್ಕೆ ಮುಂದಾದರೆ ಅದರಲ್ಲಿ ದೊಡ್ಡ ಆಶ್ಚರ್ಯ ಏನೂ ಇಲ್ಲ. ಖಾಮೆನೆ ಇರಾನ್ನ ಸುಪ್ರೀಂ ಲೀಡರ್ ಆದರೂ ಕೂಡ ಆತ ಇಸ್ರೇಲ್ನ ಪಾಲಿಗೆ ಒಬ್ಬ ವಿರೋಧಿ ಲೀಡರ್. ಆತನ ಆಡಳಿತ ಒಂದು ಗುಂಪಿನ ರೀತಿ. ಸೊ ಅವರು ಯಹೂದಿಗಳನ್ನು ನಿರ್ನಾಮ ಮಾಡ್ತೀನಿ ಅಂತ ಹೇಳುವಾಗ ನಾವು ನಮಗೆ ಬೆದರಿಕೆ ಇರೋ ಒಬ್ಬನನ್ನು ಹೊಡೆದು ಹಾಕಿದ್ರೆ ತಪ್ಪೇನು ಅನ್ನೋ ಸಮರ್ಥನೆಯನ್ನು ಇಸ್ರೇಲ್ ಕೊಡುತ್ತೆ. ಈ ಕೆಲಸ ಏನಾದರೂ ಇಸ್ರೇಲ್ ಮಾಡಿದ್ರೆ. ಈಗ ಹಮಾಸ್, ಹೆಜ್ಬುಲ್ಲಾಗಳನ್ನು ಸಾಕಷ್ಟು ದೇಶ ಉಗ್ರ ಸಂಘಟನೆ ಅಂತ ಗುರುತಿಸಿಲ್ಲ. ಆದರೂ ಆ ನಾಯಕರನ್ನ ಇಸ್ರೇಲ್ ಅವರವರ ಕೋಟೆಗೆ ನುಗ್ಗಿ ಹತ್ಯೆ ಮಾಡ್ತು. ಹಮಾಸ್ ಲೀಡರ್ನಂತೂ ಇರಾನ್ ಒಳಗೆ ನುಗ್ಗಿ ಹತ್ಯೆ ಮಾಡ್ತು. ಅದೇ ಸೂತ್ರವನ್ನು ಇಲ್ಲೂ ಕೂಡ ಬಳಸ್ಬೋದು. ಜೊತೆಗೆ ಇದೇ ಕಾರಣಕ್ಕೋಸ್ಕರ ಇರಾನ್ ಜನರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನವನ್ನು ಇಸ್ರೇಲಿ ಪ್ರಧಾನಿ ಮಾಡ್ತಾ ಇದ್ದಾರೆ. ಹೀಗಾಗಿನೇ ಮುಂದಿನ ಟಾರ್ಗೆಟ್ ಖಾಮೆನೆ ಅನ್ನೋದು ಈಗ ಸೀಕ್ರೆಟ್ ಆಗಿ ಉಳ್ಕೊಂಡಿಲ್ಲ. ಹಾಗಾಗಿ ಅವ್ರನ್ನ ಸುರಕ್ಷಿತ ಜಾಗದಲ್ಲಿ ಅಡಗಿಸಿ ಇಡಲಾಗಿದೆ ಖಾಮೆನೆಯನ್ನ. ಹಾಗಿದ್ರೆ ಯುದ್ಧ ಆಗಲ್ವಾ ಅಂತ ನೀವು ಕೇಳ್ಬೋದು. ಅದಕ್ಕೂ ಇಸ್ರೇಲ್ ಪ್ರಧಾನಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಮಿಡಲ್ ಈಸ್ಟ್ ಅನ್ನ ತಲುಪದ ಜಾಗನೇ ಇಲ್ಲ ಅಂತ ಹೇಳೋ ಮೂಲಕ ಖಾಮೆನೆ ಆಡಳಿತವನ್ನ ಬಂದ್ ಮಾಡಿಯೂ ಮುಂದೆ ಬರೋ ಯಾವುದೇ ಪರಿಸ್ಥಿತಿಯನ್ನ ಫೇಸ್ ಮಾಡೋಕೆ ನಾವು ರೆಡಿ ಅನ್ನೋ ಹೇಳಿಕೆಯನ್ನ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ನಾಗರಿಕ ದಂಗೆಗೆ ಕರೆ. ಎಸ್, ಇಸ್ರೇಲ್ ಪ್ರಧಾನಿಯ ಹೇಳಿಕೆಯನ್ನ ಈ ರೀತಿನೂ ವಿಶ್ಲೇಷಿಸಲಾಗ್ತಾ ಇದೆ. ತಮ್ಮ ಮಾತಲ್ಲಿ ಇಸ್ರೇಲ್ ಪ್ರಧಾನಿ ಇರಾನಿಗರ ಜನಾಂಗೀಯ ಹಿನ್ನೆಲೆಯನ್ನು ನೆನಪು ಮಾಡಿಸಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ಅವರಿಗೆ ಇವತ್ತಿಗೂ ತಾವು ಪರ್ಷಿಯನ್ನರು ಅನ್ನೋ ಬಗ್ಗೆ ಹೆಮ್ಮೆ ಇದೆ. ಅಲ್ಲಿ ಇಸ್ಲಾಂ, ಖಾಮೆನೆಗಳ ಆಡಳಿತ ಏನೇ ಬಂದರೂ ಕೂಡ ಪರ್ಷಿಯನ್ ಅನ್ನೋ ಫೀಲಿಂಗ್ ವೀಕ್ ಆಗಿಲ್ಲ. ಏಷ್ಯಾದ ಬಹುಪಾಲು ನಮ್ಮ ಆಡಳಿತ ಇತ್ತು, ನಾವು ಎಲ್ರಿಗಿಂತ ಶ್ರೇಷ್ಠ ಅನ್ನೋ ನಂಬಿಕೆ ಅವರಿಗೆ ಇನ್ನೂ ಇದೆ. ನಿಮಗೆ ಗೊತ್ತಿರಲಿ, ಇರಾನ್ ಅಂತ ಹೇಳಿದ್ರೆ ಮೀನಿಂಗ್ ಏನು, ಅದರ ಅರ್ಥ ಏನು, ಆ ಪದದ ಅರ್ಥ ಏನು? ಲ್ಯಾಂಡ್ ಆಫ್ ಆರ್ಯನ್ಸ್ ಅಂತ, ಆರ್ಯನ್ನರ ನಾಡು ಅಂತ. ಸೊ ಈ ರೀತಿ ಇರಾನ್ ಜನರ ಹಳೆ ಮೂಲವನ್ನ ಕೆದಕಿ ಅದನ್ನ ಎಚ್ಚರಗೊಳಿಸಿ ಈ ಖಾಮೆನೆಗಳ ಆಡಳಿತವನ್ನ ಅಸ್ಥಿರಗೊಳಿಸುವ ಪ್ರಯತ್ನವನ್ನ ಇಸ್ರೇಲ್ ಮಾಡ್ತಾ ಇದೆ. ಖಾಮೆನೆಗಳು ಯಾವ ಹೆಸರಲ್ಲಿ ಸಿಂಹಾಸನ ಏರಿದ್ರು ಅದೇ ಹೆಸರಲ್ಲಿ ನಿಮ್ಮ ದಬ್ಬಾಳಿಕೆ ಆಗ್ತಾ ಇದೆ. ಧರ್ಮದ ಹೆಸರಲ್ಲಿ ನಿಮ್ಮನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ. ಅವ್ರ ವಿರುದ್ಧ ಸೆಟೆದು ನಿಲ್ಲಬೇಕು ಅನ್ನೋ ರೀತಿಯಲ್ಲಿ ದಂಗೆಗೆ ಇಸ್ರೇಲ್ ಕರೆ ಕೊಡ್ತಾ ಇದೆ ತನ್ನ ರೂಲರ್ ವಿರುದ್ಧ, ಇರಾನ್ನ ಜನರನ್ನ. ಹಾಗಂತ ಇದಕ್ಕೇನು ಟ್ರಿಗರೇ ಇಲ್ಲ ಅಂತಲ್ಲ. ನಿಮಗೆ 2 ವರ್ಷಗಳ ಹಿಂದೆ ಮಹಸಾ ಅಮಿನಿ ಅನ್ನೋ ಮಹಿಳೆ ಪ್ರಾಣ ಕಳ್ಕೊಂಡಿದ್ದು ನೆನಪಿರಬಹುದು. ಹಿಜಾಬ್ ಹಾಕಿಲ್ಲ ಅಂತ ಹೇಳಿ ಇರಾನ್ನ ಮಾರಲ್ ಪೊಲೀಸರು ಅಥವಾ ನೈತಿಕ ಪೊಲೀಸರು ಆಕೆನ ಹತ್ಯೆ ಮಾಡಿಬಿಟ್ರು. ಚೂರು ಹೆಚ್ಚು ಕಮ್ಮಿ ಆಗಿದ್ರು ಅವತ್ತು ಖಾಮೆನೆಗಳು ನಾಗರಿಕ ಯುದ್ಧ ಫೇಸ್ ಮಾಡೋ ಹಂತಕ್ಕೆ ಹೋಗ್ಬಿಟ್ಟಿದ್ರು. ಇತ್ತೀಚೆಗೆ ಇರಾನಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲೂ ಜನ ಕಟ್ಟರ್ಗಳನ್ನು ಆಯ್ಕೆ ಮಾಡಿಲ್ಲ. ಪೆಜೆಶ್ಕಿಯಾನ್ ಅನ್ನೋ ಸ್ವಲ್ಪ ಮಾಡರ್ನ್ ಅಂತ ಕರೆಯೋ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಇರಾನ್ನಲ್ಲಿ ಮೂಲಭೂತವಾದಕ್ಕೆ ಅಲ್ಲಿನ ದೊಡ್ಡ ಒಂದು ವರ್ಗ ಒಳಗೊಳಗೆ ಅಸಮಾಧಾನವನ್ನು ಹೊಂದಿದೆ. ಖಾಮೆನೆಗಳ ಮೇಲಂತೂ ವಿಪರೀತ ಸಿಟ್ಟಿದೆ. ಹೆಲಿಕಾಪ್ಟರ್ ಇನ್ಸಿಡೆಂಟ್ನಲ್ಲಿ ಇಬ್ರಾಹಿಂ ರೈಸಿ ಮೃತಪಟ್ಟಾಗ ತುಂಬಾ ಜನ ಇರಾನ್ ಒಳಗೆ ಸಂಭ್ರಮಾಚರಣೆ ಮಾಡಿದ್ರು. ತೈಲ ಇದೆ, ಕರಾವಳಿ ಇದೆ, ಆಯಕಟ್ಟಿನ ಜಾಗದಲ್ಲಿ ಇದೀವಿ, ಇಷ್ಟೆಲ್ಲ ಇದ್ರೂ ಕೂಡ ಈ ಖಾಮೆನೆಗಳಿಂದಾಗಿ ನಮ್ಮ ದೇಶ ಉದ್ಧಾರ ಆಗ್ತಿಲ್ಲ ಅನ್ನೋದು ಇರಾನ್ನ ಒಳಗಿರೋ ಜನರ ಆಕ್ರೋಶ. ಇವರೆಲ್ಲರ ಹತ್ರ ಎದುರು ಹಾಕೊಂಡು ಸ್ಯಾಂಕ್ಷನ್ಸ್ ಹೇರಿಸ್ಕೊಂಡು ನಮ್ಮ ದೇಶ ಉದ್ಧಾರ ಆಗಿಬಿಡ್ತಿಲ್ಲ ಅನ್ನೋ ಸಿಟ್ಟಿದೆ ಅವರಿಗೆ. ಇದನ್ನೇ ಬಳಸ್ಕೊಂಡು ಜನರೇ ನೀವು ನಿಮ್ಮ ಆಡಳಿತದ ವಿರುದ್ಧ ದಂಗೆ ಹೇಳಿ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಓಪನ್ ಆಫರ್ ಅನ್ನ ಕೂಡ ಇಸ್ರೇಲಲ್ಲಿ ನೀಡ್ತಾ ಇದೆ.
ಒಟ್ಟಾರೆ ಇರಾನ್ನಲ್ಲಿ ಖಾಮಿನೇಯಿಗಳ ಆಡಳಿತಕ್ಕೆ ಕುತ್ತು ಬರುತ್ತೆ, ಅದು ಶೀಘ್ರ ಬರುತ್ತೆ, ನಾವು ಮುಗಿಸ್ತೀವಿ ಅನ್ನೋ ರೀತಿಯಲ್ಲಿ ಇಸ್ರೇಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಮೇನಿ ಆಡಳಿತ ಇಲ್ಲವಾದರೆ ಏನಾಗುತ್ತೆ ಸ್ನೇಹಿತರೆ? ಜಾಗತಿಕ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಇದು. ಹಾಗೇನಾದರೂ ಆಯಿತು ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ಲ ಇದು. ಈಗ ಆಲ್ರೆಡಿ 85 ತುಂಬಿರೋ ಆಯತುಲ್ಲಾ ಅಲಿ ಖಾಮಿನೇಯಿ ಉತ್ತರಾಧಿಕಾರಿಯನ್ನು ಘೋಷಣೆ ಮಾಡಿಲ್ಲ. ಮೊಜ್ತಬಾ ಖಾಮಿನೇಯಿ ಅಂದರೆ ಖಾಮಿನೇಯಿಯ ಮಗ ಇರಾನ್ನ ಮುಂದಿನ ಸುಪ್ರೀಂ ಲೀಡರ್ ಆಗಬಹುದು ಅಂತ ಹೇಳಲಾಗ್ತಿದೆ. ಆದರೆ ಇರಾನ್ ಸಂವಿಧಾನದ ಪ್ರಕಾರ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅಂತ ಹೇಳಿ ಇನ್ನಿತರ ಹಿರಿಯ ಧಾರ್ಮಿಕ ಮುಖಂಡರು ಸುಪ್ರೀಂ ಲೀಡರ್ನ ಆಯ್ಕೆ ಮಾಡಬೇಕು. ಸೊ ಹೊಸ ನಾಯಕ ಇರಾನ್ ಅನ್ನೋ ಅಷ್ಟು ದೊಡ್ಡ ದೇಶವನ್ನು ನೋಡ್ಕೊಳ್ಳೋಕೆ ಸಾಮರ್ಥ್ಯವನ್ನು ಹೊಂದಿರಬೇಕು. ಜೊತೆಗೆ ನೆಕ್ಸ್ಟ್ ಬರೋರು ಈ ಖಾಮಿನೇಯಿ ಥರ ಇಸ್ರೇಲ್ ವಿರುದ್ಧ, ಅಮೆರಿಕ ವಿರುದ್ಧ ಫೈಟ್ ಮಾಡೋ ಸಾಮರ್ಥ್ಯವನ್ನು ಇಟ್ಕೊಂಡಿರ್ತಾರಾ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳಿವೆ. ಇಂಥ ಟೈಮ್ನಲ್ಲಿನ ಇಸ್ರೇಲ್ ಈ ಖಾಮಿನೇಯಿಗಳ ಆಡಳಿತದ ಬುಡಕ್ಕೆ ಹೊಡೆಯುವ ಪ್ರಯತ್ನದಲ್ಲಿ ನಿರತವಾಗಿದೆ. ಹಾಗೇನಾದರೂ ಆಯಿತು ಅಂತ ಹೇಳಿದ್ರೆ ಜಗತ್ತಿನ ರಾಜಕಾರಣ ಚೇಂಜ್ ಆಗುತ್ತೆ. ಯಾಕಂದರೆ ಇರಾನ್ ಒಂದು ರಾಷ್ಟ್ರ ಮಾತ್ರ ಅಲ್ಲ, ಇರಾನ್ ಆಟ ಆಡೋದು ಒಂದು ರಾಷ್ಟ್ರವಾಗಿ ಮಾತ್ರ ಅಲ್ಲ. ಯೆಮೆನ್ನಲ್ಲಿರುವಂತಹ ಹುತಿಗಳು, ಲೆಬನಾನ್ನಲ್ಲಿರೋ ಹಿಜ್ಬುಲ್ಲಾಗಳು, ಗಾಜಾ ಪಟ್ಟಿಯಲ್ಲಿರುವಂತಹ ಹಮಸ್ಗಳು, ಆಮೇಲೆ ಈ ಇರಾಕ್ ಮತ್ತು ಸಿರಿಯಾಗಳಲ್ಲಿರುವಂತಹ ಶಿಯಾ ಬಂಡುಕೋರರು, ಇವರೆಲ್ಲರನ್ನ ಇಟ್ಟುಕೊಂಡು ಆಟ ಆಡುತ್ತೆ ಇರಾನ್. ಪ್ರಾಕ್ಸಿಗಳನ್ನು ಇಟ್ಕೊಂಡು ಯುದ್ಧ ಮಾಡುತ್ತೆ. ತಾನು ನೇರವಾಗಿ ಯುದ್ಧಕ್ಕೆ ಹೋದರೆ ತನ್ನ ವಿರುದ್ಧ ಯುದ್ಧಕ್ಕೆ ಬರ್ತಾರೆ. ತಾನಲ್ಲ ಅಂಥೇಳಿ ತಾನು ಅಫಿಷಿಯಲ್ ಆಗಿ ಸೇಫಾಗಿ ಕೂತ್ಕೊಂಡು ಅನ್ಅಫಿಷಿಯಲ್ ಪ್ಲೇಯರ್ಸ್ ಮೂಲಕ ಇಡೀ ಜಗತ್ತಿನಲ್ಲೇ ತನ್ನ ಆಟವನ್ನು ಚಲಾಯಿಸುತ್ತೆ ಇರಾನ್. ಅದರಲ್ಲೂ ಕೂಡ ಈ ಖಾಮಿನೇಯಿಗಳು. ಅವರ ಯುಗ ಅಂತ್ಯ ಆಯಿತು ಅಂತ ಹೇಳಿದ್ರೆ ಜಗತ್ತಿನ ಪಾಲಿಗೆ ದೊಡ್ಡ ಬದಲಾವಣೆ ಇದು. ಈಗ ಅದನ್ನು ಮಾಡ್ತೀವಿ ಅಂತ ಇಸ್ರೇಲ್ ಹೇಳಿದೆ. ಹೀಗಾಗಿ ಮಿಡಲ್ ಈಸ್ಟ್ನ ಪಾಲಿಟಿಕ್ಸ್ ಮತ್ತು ಈ ಭಾಗದ ಜಿಯೋ ಪಾಲಿಟಿಕ್ಸ್ ಬಹಳ ಹೀಟಪ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ತಲುಪಿಸುವ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರ್ತೀವಿ. ಸ್ನೇಹಿತರೆ, ಇಸ್ರೇಲ್ನ ಈ ಬೆದರಿಕೆಯನ್ನು ಪೊಳ್ಳು ಅಂತ ಹೇಳೋಕ್ಕಾಗಲ್ಲ. ಹಿಜ್ಬುಲ್ಲಾ ಚೀಫ್ ಗಾನ್, ಹಮಾಸ್ ಚೀಫ್ ಗಾನ್, ಈಗ ಇರಾನ್ನ ಸುಪ್ರೀಂ ಲೀಡರ್ ಟಾರ್ಗೆಟ್ ಮಾಡ್ತಿದ್ದಾರೆ. ಬಹಳ ಕುತೂಹಲ ಇದೆ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಆಗಲೇ ಹೇಳಿದ ಗ್ರೋತ್ ಸ್ಕೂಲ್ನ AI ಕೋರ್ಸ್ ಬಗ್ಗೆ ಒಂದು ಕ್ವಿಕ್ ರಿಮೈಂಡರ್. mastmaga.comನ ಮೊದಲ 1,500 ವೀಕ್ಷಕರಿಗೆ ಇದು ಫ್ರೀ ಇರುತ್ತೆ. ಅದಾದ ನಂತರ ಅಫೋರ್ಡಬಲ್ ಪ್ರೈಸ್ನಲ್ಲಿ ಸಿಗುತ್ತೆ. ಈ ಕೂಡಲೇ ಕ್ಲಿಕ್ ಮಾಡಿ ನಿಮ್ಮ ಎಲಿಜಿಬಿಲಿಟಿಯನ್ನು ಚೆಕ್ ಮಾಡ್ಬೋದು. ಆಸಕ್ತರು ಕೋರ್ಸನ್ನು ಕೂಡ ತಗೋಬಹುದು. ನಿಮ್ಮ ಸ್ಕಿಲ್ ಸೆಟ್ಗೆ AI ಎಕ್ಸ್ಪರ್ಟೀಸನ್ನು ಕೂಡ ಆ್ಯಡ್ ಮಾಡಿಕೊಂಡು ಕರಿಯರ್ನಲ್ಲಿ ಗ್ರೋ ಆಗ್ಬೋದು. ಜಾಬ್ ಸಿಗೋ ಸಾಧ್ಯತೆಯನ್ನು ಕೂಡ ಜಾಸ್ತಿ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.